ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಯಶಸ್ವಿನಿ ಮಧುರಾಜು ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮುಸ್ಸಂಜೆಯಲ್ಲಿ ಏಕೆ ಊಟ ಮಾಡಬಾರದು ಎಂದು ತಿಳಿದುಕೊಳ್ಳೋಣ. ಹಿರಿಯರು ಸಾಮಾನ್ಯವಾಗಿ ಮುಸ್ಸಂಜೆಯಲ್ಲಿ ತಿನ್ನಬಾರದು ಎಂದು ಹೇಳುತ್ತಿದ್ದುದು ನೆನಪಿಗೆ ಬರುತ್ತದೆ. ಇಂದಿಗೂ ಕೂಡ ಎಷ್ಟೋ ಮನೆಗಳಲ್ಲಿ ಹಿರಿಯರು ಯಾವುದೇ ಕಾರಣಕ್ಕೂ ಸಂಧ್ಯಾ ಸಮಯದಲ್ಲಿ ಯಾವುದೇ ಆಹಾರವನ್ನು ಸೇವಿಸುವುದಿಲ್ಲ. ಪ್ರದೋಷ ಕಾಲಗಳಲ್ಲಂತೂ ಯಾವುದೇ ಕಾರಣಕ್ಕೂ ತಿನ್ನಬಾರದೆಂದು ಪ್ರಾಚೀನ ಕಾಲದಿಂದಲೂ ನಂಬಿ ಹಾಗೆಯೇ ಅನುಸರಿಸಿಕೊಂಡು ಬಂದಿರುತ್ತಾರೆ. ಸಾಯಂಕಾಲ ದೇವರಿಗೆ ದೀಪವನ್ನು ಹಚ್ಚುವಾಗ ಮತ್ತು ಮಂತ್ರಪಠಣ ಶ್ಲೋಕಗಳನ್ನು, ಯಾವುದೇ ಭಗವಂತನನ್ನು ಧ್ಯಾನಿಸಿ ಕೀರ್ತನೆ ಮಾಡಬೇಕಾದಂತಹ ಸಮಯವದು. ದೇವರು ಭಕ್ತನಿಗೆ ಪ್ರಸನ್ನನಾಗುವ ಸಮಯ ಎಂದು ಕೂಡ ಹೇಳಬಹುದು. ಮನೆಗೆ ಶುಭವನ್ನುಂಟು ಮಾಡುವ ಮಹಾಲಕ್ಷ್ಮಿ ಮನೆಯಲ್ಲಿ ದೀಪ ಬೆಳಗಿ ಪೂಜಿಸುವ ಸಮಯದಲ್ಲಿ ಅಲ್ಲಿ ಉಪಸ್ಥಿತಳಾಗಿರುತ್ತಾಳೆ. ಲಕ್ಷ್ಮಿ ಬರುವ ಸಮಯದಲ್ಲಿ ಅಶುಭಕಾರಿಯಂತಹ ದರಿದ್ರ ದೇವತೆಯು ಮನೆಯಿಂದ ಹೊರಗೆ ಹೋಗುವ ಸಮಯ ಅದು. ಆದ್ದರಿಂದ ಈ ಸಮಯದಲ್ಲಿ ಊಟ ಮಾಡಬಾರದು ಎಂದು ಹಿರಿಯರು ಹೇಳಿದ್ದರು. ನಿಜ, ಇದೊಂದು ಕಾರಣ. ಮನೆಯ ಸದಸ್ಯರೆಲ್ಲರೂ ಒಟ್ಟಾಗಿ ಕುಳಿತು ಪ್ರಾರ್ಥಿಸಿ ದೈವಾರಾಧನೆಯನ್ನು ಮಾಡುತ್ತಿದ್ದರೆ ಆ ಮನೆ ಶುಭಲಕ್ಷಣದಲ್ಲಿ ಇದ್ದು ಆಯುರಾರೋಗ್ಯ ಎಲ್ಲರಿಗೂ ನೆಲೆಸಲಿ ಎಂಬುವ ಉದ್ದೇಶ ಕೂಡ. ಜೊತೆಗೆ ಎಲ್ಲರಿಗೂ ಭಗವದ್ಭಕ್ತಿ ಉಂಟಾಗಿ ದೇವರ ಪೂಜೆಯನ್ನು ಮಾಡುವಂತಹ ಭಕ್ತಿ ಸಿಗಲಿ ಮತ್ತು ನಮ್ಮ ಮನಸ್ಸಿನಲ್ಲಿ ಇರುವಂತಹ ಋಣಾತ್ಮಕ ಭಾವನೆಗಳೆಲ್ಲ ಹೋಗಿ ಧನಾತ್ಮಕ ಶಕ್ತಿಯು ನಮ್ಮ ದೇಹಕ್ಕೂ ಮತ್ತು ನಮ್ಮ ಮನಸ್ಸಿಗೂ ಸಿಗಲಿ ಎಂದು ಕೂಡ ಅವರ ಉದ್ದೇಶವಾಗಿತ್ತು. ಎಲ್ಲರೂ ದೇವರ ಧ್ಯಾನದಲ್ಲಿ ಪಾಲ್ಗೊಳ್ಳಲಿ ಎಂಬುವ ಒಂದು ತತ್ವ ಕೂಡ. ಪ್ರದೋಷ ಕಾಲ ಶಿವನಿಗೆ ಪ್ರಿಯವಾದ ಸಮಯ. ಆ ಸಮಯದಲ್ಲಿ ಭೂತಗಣಗಳ ಮತ್ತು ಶಿವನ ಗಣಗಳ ಪ್ರತಿನಿಧಿಗಳು ಭೂಲೋಕದಲ್ಲಿ ವಿಹರಿಸುತ್ತಾ ಪೂಜೆ ಮಾಡುವ ನಡೆಯುತ್ತಿರುವ ಮನೆಯನ್ನು ಸಂದರ್ಶಿಸಿ ಅಲ್ಲಿ ಅವರಿಗೆ ಒಳಿತನ್ನುಂಟು ಮಾಡುತ್ತವೆ. ಅಶ್ವಿನಿ ದೇವತೆಗಳು ಸಂಚರಿಸುವಾಗ ಆ ಸಮಯದಲ್ಲಿ ಒಳ್ಳೆಯದನ್ನೇ ಹಾರೈಸುತ್ತಾರೆ. ಮಹಾಲಕ್ಷ್ಮಿ ಕೃಪೆ, ಭಗವಂತನ ಕೃಪೆ ಎಲ್ಲರೂ ಸಂಧ್ಯಾ ಸಮಯದಲ್ಲಿ ಎಲ್ಲರಿಗೂ ಸಿಗಲಿ ಎಂಬುವ ಉದ್ದೇಶವಷ್ಟೇ. ಅಂತಹ ಸಮಯದಲ್ಲಿ ನಾವು ಅದಕ್ಕೆ ವಿರುದ್ಧವಾದ ವಿಷಯವಾದಂತಹ ಆಹಾರವನ್ನು ತಿನ್ನುವುದು ನಾವು ಭಗವಂತನನ್ನು ಪರೋಕ್ಷವಾಗಿ ಅವಮಾನಿಸಿದಂತಾಗುತ್ತದೆ ಎಂಬುದು ಹಿರಿಯರ ಉದ್ದೇಶ. ಆ ಕಾರಣದಿಂದಲೇ ಅಲ್ಲದೆ ಆರೋಗ್ಯಶಾಸ್ತ್ರವನ್ನು ಅನುಸರಿಸಿ ಕೂಡ ನಾವು ಪ್ರದೋಷ ಕಾಲದಲ್ಲಿ ಅಂದರೆ ಸೂರ್ಯನು ಅಸ್ತಮಿಸಿದ ನಂತರ ಸ್ವಲ್ಪ ಕಾಲದ ಸಮಯದ ತನಕ ನಾವು ಯಾವುದೇ ಆಹಾರವನ್ನು ತಿನ್ನುವುದು ಯೋಗ್ಯವಲ್ಲ. ಸಂಧಿ ಸಮಯದಲ್ಲಿ ಆಹಾರವು ಅಜೀರ್ಣವನ್ನು ಉಂಟು ಮಾಡುತ್ತದೆ ಎಂಬುವ ಉದ್ದೇಶವೂ ಕೂಡ. 7 ಗಂಟೆಯ ನಂತರ ತಿನ್ನುವುದು ನಮ್ಮ ದೇಹಕ್ಕೆ ಮತ್ತು ಆ ಸಮಯದಲ್ಲಿನ ವಾತಾವರಣದಲ್ಲಿನ ರಾಸಾಯನಿಕ ಬದಲಾವಣೆಗಳು ಉಂಟಾಗುವುದಕ್ಕೂ ಎರಡನ್ನೂ ತಾಳೆ ಹಾಕಿ ನೋಡಿದಾಗ ನಾವು ಸಂಧ್ಯಾಕಾಲದಲ್ಲಿ ಆಹಾರವನ್ನು ಸೇವಿಸುವುದನ್ನು ನಿಲ್ಲಿಸಬೇಕು. ವಿಜ್ಞಾನವೂ ಕೂಡ ಅದನ್ನೇ ಹೇಳುತ್ತದೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.